ತಾತ, ಇಷ್ಟು ದಿನ ನಿಮ್ಮ ಬಗ್ಗೆ ಪ್ರೀತಿ ಭಯ ಗೌರವ ಇತ್ತು. ಆದರೆ ಮೊದಲನೇ ಸಲ ನೀವು ತುಂಬ ಅಮಾಯಕರು ಅಂತ ಅನ್ನಿಸ್ತಿದ್ದೀರಾ ನನಗೆ. ನಿಮ್ಮ ಮನೇಲಿ ನಿಮ್ಮವರೇ ನಿಮಗೆ ಮೋಸ ಮಾಡೋದಕ್ಕೆ ನಾನು ಬಿಡಲ್ಲ ತಾತ. ನಿಮ್ಮ ಮನಸ್ಸಲ್ಲಿ ಮಗು ವಿಷಯದ ಬಗ್ಗೆ ನನಗೆ ಒಪ್ಪಿಗೆ ಇದೆ ಅನ್ನೋ ಥರ ಭಾರ್ಗವಿ ಅತ್ತೆ ನಿಮ್ಮ ಹತ್ರ ಮಾತಾಡಿದ್ರು. ಆದರೆ ನಿಮಗೆ ಬೇರೆ ಥರ ವಿಷಯನೇ ಕನ್ವೆ ಮಾಡಿದ್ರು. ಇದ್ರ ಹಿಂದೆ ಅವ್ರ ಉದ್ದೇಶ ಏನಿರ್ಬೋದು? ಏನಾದರೂ ಆಗಿರಲಿ, ನನಗೆ ಈ ಮನೆ ತುಂಬ ಇಂಪಾರ್ಟೆಂಟ್. ಈ ಮನೇಲಿರೋ ಪ್ರತಿಯೊಬ್ಬರನ್ನೂ ನಾನು ಅರ್ಥ ಮಾಡ್ಕೊಳ್ಳೇಬೇಕು. ಅರ್ಥ ಮಾಡ್ಕೋತೀನಿ. ಕೆಟ್ಟ ಉದ್ದೇಶ ಏನೇ ಆಗಿರಲಿ ಅದು ಯಾರ ಮೇಲೂ ಪರಿಣಾಮ ಬೀಳಬಾರ್ದು. ಅದು ಭಾರ್ಗವಿ ಅತ್ತೆನೇ ಆಗಿರಲಿ, ಯಾರೇ ಆಗಿರಲಿ, ಅದಕ್ಕೆ ನಾನು ಅವಕಾಶನೂ ಕೊಡೋದಿಲ್ಲ ತಾತ. ಅನಂತಲಕ್ಷ್ಮಿ, ಡಾಕ್ಟರ್ ಅನಂತಲಕ್ಷ್ಮಿ ನಮ್ಮ ಮನೆಗೆ ಬರೋದಕ್ಕೂ ಮುಂಚೆ ನೀನು ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ಕಲೆಕ್ಟ್ ಮಾಡ್ಕೋಬೇಕು ರುದ್ರಪ್ರತಾಪ್. ಅವ್ರ ಮಗನ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ, ಎಷ್ಟೊತ್ತಿಗೆ ಆಚೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಪ್ರತಿಯೊಂದು ವಿಷಯನೂ ನನಗೆ ಅಪ್ಡೇಟ್ ಮಾಡಬೇಕು. ನಮ್ಮ ಮಾವ ಇನ್ ಬರ್ತ್ಡೇವರೆಗೂ ನಿನಗೆ ಟೈಮು. ಅಂಡರ್ಸ್ಟುಡ್? ಸೀತಾ, ನನ್ನ ಮುಂದೆ ನಿಂತು ಮಾತಾಡೋ ಅಷ್ಟು ಧೈರ್ಯ ಬಂತಲ್ಲ ನಿನಗೆ. ಮಗು ಬೇಡ ಅಂತ ಮದುವೆನೇ ನಿಲ್ಲಿಸೋ ಹಾಗೆ ರಂಪ ಮಾಡಿದವಳು ಈಗ ನನ್ನ ಮುಂದೆ ಬಂದು ನಿಂತು ಮಗು ಆಗೋ ಥರ ಆಶೀರ್ವಾದ ಮಾಡಿ ಅಂತ ವ್ಯಂಗ್ಯ ಮಾತಾಡ್ತೀಯ. ಮಾವಯ್ಯನ 75ನೇ ವರ್ಷದ ಹುಟ್ಟು ಹಬ್ಬ ನಿನ್ನ ಪಾಲಿಗೆ ಸೂತಕ. ನೋಡ್ತಾ ಇರು, ಕೂತಿಟ್ಟಿರೋ ಎಷ್ಟು ಸತ್ಯಗಳ ಆಚೆ ಬರುತ್ತೆ ಅಂತ. ವೇಟ್ ಆ್ಯಂಡ್ ವಾಚ್ ಸೀತಾ, ವೇಟ್ ಆ್ಯಂಡ್ ವಾಚ್. ಗುಡ್ ಮಾರ್ನಿಂಗ್ ರಾವ್. ಗುಡ್ ಮಾರ್ನಿಂಗ್ ಸೀತಾ. ಸಿಹಿ ಹರಕೆ ಹೊತ್ಕೊಂಡು ಮಾಡಿರೋ ಪೂಜೆ ಪ್ರಸಾದ ಇತ್ತು, ತಗೊಳ್ಳಿ. ಸಿಹಿ ಹರಕೆ ಹೊತ್ಕೊಂಡಿರೋದು ತಮ್ಮ ಪಾಪಕ್ಕೆ ಬೇಕು ಅಂತ ಗೊತ್ತು. ಗೊತ್ತಿದ್ದು ಇದನ್ನ ಪ್ರಸಾದ ಅಂತ ಕೊಡ್ತಾ ಇದ್ದೀರಲ್ಲ, ಅಂದ್ರೆ ಇದರ ಅರ್ಥ ಏನು? ದೇವ್ರು ಮೆಚ್ಕೊಂಡ್ರೆ ಹೂ ಮುಡಿ ಸೇರತ್ತಂತೆ, ಇಲ್ಲಾಂದ್ರೆ ಬಾಡೋಗುತ್ತೆ. ಎಲ್ಲ ದೇವ್ರಿಚ್ಛೆ ರಾಮ್. ಏನ್ ಹೇಳ್ತಾ ಇದ್ದೀರಾ ಸೀತಾ? ನಾನು ಕೇಳಿಸ್ಕೊತಾ ಇರೋದು ನಿಜಾನಾ? ಅಂದ್ರೆ ಸಿಹಿಗೆ ತಮ್ಮ ಬರೋದು ನಿಮಗೆ ಓಕೆನಾ? ನನಗೆ ಓಕೆ ಇದ್ರು ನಿಮಗೆ ಓಕೆ ಇಲ್ಲ ಅಂತ ಹೇಳಿದ್ರಿ, ಅದಕ್ಕೆ ನಮ್ಮ ಪರ್ಮಿಷನ್ ಕೇಳಬೇಕು ಅಂತ ಬಂದೆ. ಸಿಹಿಗೆ ನೀವು ಅಪ್ಪನ ಪ್ರೀತಿ ತೋರಿಸ್ತಿದ್ದೀರಲ್ಲ, ಅಕಸ್ಮಾತ್ ಅವ್ರ ತಮ್ಮನೋ ತಂಗಿನೋ ಆದರೆ ಅವ್ರಿಗೂ ಅದೇ ಪ್ರೀತಿ ಸಿಗತ್ತಾ ಅಂತ. ಏನ್ ಸೀತಾ ಇದು? ಇದ್ದಕ್ಕಿದ್ದಂಗೆ ನಿಮ್ಮ ಡಿಸಿಷನ್ ಚೇಂಜ್ ಮಾಡಿಬಿಟ್ರೆ? ಅಲ್ಲ, ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ವಿ ಹ್ಯಾವ್ ಈಕ್ವಲ್ ರೈಟ್ಸ್, ಈಕ್ವಲ್ ಶೇರ್ ಅಂತೆಲ್ಲ ಹೇಳ್ತಾ ಇದ್ರಿ. ಈಗ ಆಲ್ ಆಫ್ ಅ ಸಡನ್ ನೀವು ಸಿಹಿ ಟೀಮ್ಗೆ ಸೇರ್ಕೊಂಡ್ಬಿಟ್ರಾ? ನಿಮ್ಮ ಜೊತೆ ಲೈಫ್ ಲೀಡ್ ಮಾಡ್ತಿದ್ದಾಗೆ ನನ್ನ ಮನಸ್ಸಲ್ಲಿರೋ ಭಯ ಎಲ್ಲ ಹೊರಟೋಗಿದೆ ರಾಮ್. ತಾತನ ಆಸೆ, ಅವ್ರ ಆರೋಗ್ಯ, ನನ್ನ ಮಗಳನ ಆಸೆ, ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಏನಿದೆ ಸೀತಾ? ಮದುವೆ ಟೈಮಲ್ಲಿ ನನ್ನ ಮಗು ಬೇಡ ಅಂತ ಹೇಳಿದ್ದೆ. ಭಾರ್ಗವಿಯತ್ತೆ ಇದನ್ನು ತಾತಂಗೆ ಹೇಳೇ ಇರಲಿಲ್ಲ, ಆದರೆ ಹೇಳಿದ್ದಾರೆ ಅನ್ನೋ ಥರ ನನ್ನ ಹತ್ರ ಮಾತಾಡಿದ್ರು. ಅದಕ್ಕೆ ತಾತ ಮಗು ವಿಷಯ ಮಾತಾಡಿದಾಗೆಲ್ಲ ನನಗೆ ತುಂಬ ಭಯ ಆಗ್ತಿತ್ತು. ಈ ಚಿಕ್ಕಿ ನಂಗೆ ಅರ್ಥನೇ ಆಗ್ತಿಲ್ಲ ಸೀತಾ. ಯಾಕೆ ಈ ಥರ ಮಾಡಕ್ ಹೋದ್ರು? ಅಲ್ಲ, ಅವ್ರ ತಲೆಯಲ್ಲಿ ಏನಿದೆ ಅಂತ. ನೆನ್ನೆನೆ ಅವ್ರ ಹತ್ರ ಮಾತಾಡ್ತೀನಿ ಅಂದಾಗ ನೀವು ನನ್ನ ತಡೆದ್ರಿ. ಅಟ್ಲೀಸ್ಟ್ ಈಗಲಾರು ಹೋಗಿ ಮಾತಾಡ್ತೀನಿ. ಬೇಡ ರಾಮ್, ನಾನೇ ಮಾತಾಡಿದ್ದೀನಿ. ಏನಂತ? ಸಿಹಿನ ಬೋರ್ಡಿಂಗ್ ಸ್ಕೂಲ್ಗೆ ಯಾಕೆ ಕಳ್ಸಿದ್ರಿ ಅಂತನಾ? ಅವರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಿದೆ. ಅವರು ಸಿಹಿನ ಬೋರ್ಡಿಂಗ್ ಸ್ಕೂಲಿಗೆ ಕಳಿಸಿದ್ದಕ್ಕೆ ನಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿದೆ. ಅವ್ರ ಮೇಲೆ ಸುಮ್ಮನೆ ಡೌಟ್ ಪಟ್ಟು ಅವ್ರಿಗೆ ಹರ್ಟ್ ಮಾಡೋದು ಬೇಡ. ಬಟ್ ಸೀತಾ, ರಾಮ್, ನಿಮ್ಮ ಕನ್ಫ್ಯೂಷನ್ಸ್ ಎಲ್ಲ ನನಗೆ ಅರ್ಥ ಆಗುತ್ತೆ. ಈ ವಿಷಯದ ಬಗ್ಗೆ ಪದೇ ಪದೇ ಮಾತಾಡೋದು ಬೇಡ. ಅತ್ತೆ ಸೊಸೆ ಮಧ್ಯೆ ನೀವು ಬರಲ್ಲ ಅಂತ ಹೇಳಿದ್ರಿ, ಸೊ ಈ ವಿಷಯನ ನಾನೇ ಹ್ಯಾಂಡಲ್ ಮಾಡ್ತೀನಿ, ನೀವು ಆರಾಮಾಗಿರಿ. ಈ ಮನೆ ಸೊಸೆಯಾಗಿ ಪ್ರತಿಯೊಬ್ಬನೂ ಅರ್ಥ ಮಾಡ್ಕೊಳ್ಳೋದು ನನ್ನ ಧರ್ಮ, ನಾನು ಮಾಡ್ತೀನಿ. ಫೈನ್ ಸೀತಾ, ನಾನೇನು ಚಿಕ್ಕಿ ಹತ್ರ ಇದನ್ನ ಮಾತಾಡೋದಕ್ಕೆ ಹೋಗಲ್ಲ. ಥ್ಯಾಂಕ್ ಯು ರಾಮ್. ತಾತನ ಬರ್ತಡೇ ಬರ್ತಿದೆ, ನಾವೆಲ್ಲರೂ ಒಟ್ಟಿಗೆ ತಾತನ ಬರ್ತಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು. ಸತ್ಯ ಮಾವನ್ನ ಮನೆಗೆ ಕರ್ಕೊಂಡು ಬರಬೇಕು. ಆಕ್ಚುಲಿ ನಂಗೂ ಇದೇ ಥಾಟ್ ಬಂದಿತ್ತು ಗೊತ್ತಾ? ಈ ವಿಷಯನ ಯಾರ ಹತ್ರನೂ ಡಿಸ್ಕಸ್ ಮಾಡಕ್ ಹೋಗ್ಬೇಡಿ, ಸರ್ಪ್ರೈಸ್ ಆಗಿರ್ಲಿ. ಅಫ್ಕೋರ್ಸ್ ತಾತನ್ಗೆ ಮಗನ್ ನೋಡಿ ಒಂದ್ ಸ್ವಲ್ಪ ಖುಷಿಯಾದ್ರೂ ಪಡ್ಬೋದು. ಈ ಬರ್ಡೇ ಅನ್ನೋ ನೆಪದಲ್ಲಿ ಅವ್ರ ಮೇಲಿರೋ ಕೋಪ ಎಲ್ಲ ಕಡಿಮೆ ಆಗ್ಬಿಡುತ್ತೆ ನೋಡಿ. ಹೌದು ರಾಮ್, ತಾತ ಹೇಗೋ ಪ್ಲಾನ್ ಮಾಡಕ್ಕೆ ನಮಗೆ ಬಿಟ್ಟಿದ್ದಾರೆ.
ಸೊ ಚೆನ್ನಾಗಿ ಸರ್ಪ್ರೈಸ್ ಕೊಡೋಣ. ಓಕೆ ಡನ್. ತಗೋ ಪ್ರಿಯಾ. ಹಾ ಅಶೋಕ್, 1 ನಿಮಿಷ. ಗಂಡನ ಜೊತೆ ಹೇಗೆಲ್ಲ ರೊಮ್ಯಾಂಟಿಕ್ ಆಗಿರ್ಬೇಕು ಅಂತ ಕನ್ಸು ಕಾಣ್ತಿದ್ಯಲ್ಲ ಮುದ್ದು. ಆದ್ರೆ ಏನೂ ಹಾಗೆ ಇಲ್ಲ ಅನ್ನೋ ಥರ ನನ್ನ ಕೈಲಿ ನಾರ್ಮಲ್ ಆಗಿರಕ್ಕೆ ಆಗ್ತಾ ಇಲ್ವಲ್ಲ. ಏನ್ ಮಾಡ್ಲಿ? ಮಗ ಹೇಳೋ. ಹಾಯ್ ಮಗ, ಏನೋ ಸಮಾಚಾರ? ಏನಿಲ್ಲ, ತಾತನ ಬರ್ತ್ಡೇಗೆ ಅಫಿಷಿಯಲ್ ಆಗಿ ನಿಮ್ಮೆಲ್ರೂ ಇನ್ವೈಟ್ ಮಾಡೋಣ ಅಂತ ಅನ್ಕೊಂಡೆ. ಗೊತ್ತು ತಾನೆ, ತಾತಂದು 75th ಬರ್ಡೇ. ಅಟ್ ಎನಿ ಕಾಸ್ಟ್ ನೀವೆಲ್ಲರೂ ಮಿಸ್ ಮಾಡದೆ ಬರ್ಬೇಕಪ್ಪ. ಹಂಗೆ ಅಂಜುಗೂ ಪ್ರಿಯಾಗೂ ತಿಳಿಸ್ಬಿಡು, ನಾನೇ ಕಾಲ್ ಮಾಡಿ ಇನ್ವೈಟ್ ಮಾಡ್ತೀನಿ. ಜೊತೆಗೆ ಪ್ರೇಮ ಆಂಟಿನೂ ಮಿಸ್ ಮಾಡದೆ ಕರ್ಕೊಂಡ್ಬರ್ಬೇಕು. ಓಕೆನಾ? ಸರಿ ಮಗ, ನೋಡ್ತೀವಿ. ಏಯ್, ಏನೋ ನೋಡ್ತೀಯಾ? ನೋಡೋದು ಏನೋ ನೋಡೋದು ನೀನು? ಅದೆಲ್ಲ ರೀಸನ್ಸ್ ಎಲ್ಲ ನಂಗೆ ಹೇಳ್ಬೇಡ, ಬರಲೇಬೇಕಷ್ಟೇ. ಮಗ, ಬರಬೇಕು ಅಂತ ನನಗೂ ಆಸೆ ಇದೆ ಕಣ. ಆದರೆ ನಿಂಗೆ ಹೇಳಿದ್ನಲ್ಲ, ಪ್ರಿಯಾ ಮತ್ತು ನಾನು ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಮದುವೆ ಆದಮೇಲೆ ಎಲ್ಲೆಲ್ಲಿಗೆ ಹನಿಮೂನ್ಗೆ ಹೋಗಬೇಕು ಅಂತ ಒಂದು ಲಿಸ್ಟೇ ರೆಡಿ ಮಾಡ್ಕೊಂಡಿದ್ಲು. ಬಟ್ ಈ ಸನ್ಯಾಸಿ ಸಹವಾಸದಿಂದ ಎಲ್ಲಿ ಬೆಂಗಳೂರು ಟ್ರಾಫಿಕಲ್ಲೇ ನಾನು ಮುದುಕಿ ಆಗೋಗ್ತೀನೇನೋ ಅಂತ ಭಯ ಆಗ್ತಿದೆ ಅಂತ ಅವಳಿಗೆ. ಅದಕ್ಕೆ ಅವಳಿಗೆ ಸರ್ಪ್ರೈಸ್ ಆಗಿ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹನಿಮೂನ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸಖತ್ ಮರ ನೀನು. ಅರೆ, ತಾತನ ಬರ್ತ್ಡೇನ ಮುಗಿಸ್ಕೊಂಡೇ ಹೋಗ್ಬೇಕು, ಗೊತ್ತಾಯ್ತಲ್ಲ? ಸರಿ ಮಗ, ಐ ಟ್ರೈ ಟು ಪ್ಲಾನ್. ಮುದ್ದು ಬಂದೆ. ಮಗ, ಪ್ರಿಯಾ ಕರೀತಿದ್ದಾಳೆ, ನಾ ಆಮೇಲೆ ಮಾತಾಡ್ತೀನಿ. ಓಕೆ ಓಕೆ, ಬಾಯ್ ಬಾಯ್. ಮುದ್ದು, ದಟ್ಸ್ ಕ್ಯೂಟ್ ಅಲ್ವಾ? ಸಾರಿ ಮಗ, ನಿನಗೆ ಹೇಳ್ತಾರೋ ಎಲ್ಲ ಸುಳ್ಳುಗಳಿಗೂ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಬೈ ದ ವೇ, ನಾನು ನಿಮ್ಮನ್ನ ಸೀತಾ ಅಂತ ಕರೆಯೋದು ಬಿಟ್ರೆ ಬೇರೆ ಇನ್ಯಾವ ಹೆಸರು ಕರೆಯೋದೇ ಇಲ್ಲ ಅಲ್ವಾ? ಹೌದು, ಬೇರೆ ಹಸ್ಬೆಂಡಲ್ಲ ಅವ್ರ ಹೆಂಡ್ತಿನ ಎಷ್ಟು ಮುದ್ದ ಕರೀತಾರೆ ಗೊತ್ತಾ? ಓ, ಹಾಗಾದ್ರೆ ನಾನು ಸಪ್ಪೆ ಅಂತ ಆಯ್ತು. ತಪ್ಪೇ ಏನಿಲ್ಲ, ನಾನೇನು ಹನಿ ಡಾರ್ಲಿಂಗ್ ಅಂತ ಕರಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಸೀತಾ ಬಿಟ್ಟು ಬೇರೆ ಏನಾದರೂ ಕರಿಬೋದಲ್ಲ. ನೀವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರಾ? ಅಲ್ಲ, ಎಕ್ಸ್ಪೆಕ್ಟ್ ಮಾಡೋದಾಗಿದ್ರೆ ಫಸ್ಟೇ ನನ್ನ ಹತ್ರ ಹೇಳೋದಲ್ವಾ? ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಸೀತಾ. ಹೌದು, ಇದು ಸಿಕ್ಕಾಪಟ್ಟೆ ಸೀರಿಯಸ್ ವಿಷಯ. ಒಂದು ಕಾನ್ಫರೆನ್ಸ್ ಮೀಟಿಂಗ್ನ ನಾವು ಕರಿಬೇಕು. ಎಸ್ ಎಸ್ ಎಸ್, ಈಗಲೇ. ಯು ಕಿಡಿಂಗ್ ಮೀ? ಅಲ್ಲ, ನೀವು ಬೋರ್ಡ್ ಮೀಟಿಂಗ್ ರೆಡಿ ಆಗ್ಬಿಟ್ರಾ? ನಿಮ್ಮ ಹೆಂಡತಿಗೆ ಮುದ್ದಾಗಿರೋ ನಿಕ್ ನೇಮ್ ಕೊಡೋದಕ್ಕೆ ನಿಮ್ಗೆ ಬೋರ್ಡ್ ಮೆಂಬರ್ಸ್ ಬೇಕಾ? ನೀವೇ ಯೋಚನೆ ಮಾಡೋಕ್ಕಾಗಲ್ವಾ? ಸೀತಾ, ಹಾ ರಾಮ್, ಏನ್ ಗೊತ್ತಾ, ಏನಂತ ಕರೆಯೋದು ನನ್ನ ಹೆಂಡತಿನ? ಮುದ್ದು? ಮುದ್ದುನಾ? ಹಂಗೆ ಹೇಳಿದ್ರೆ ನನ್ನ ಮಗಳು ಓಡ್ ಬರ್ತಾಳೆ. ಆಕ್ಚುಲಿ ನನ್ನ ಮಗಳು ನಂಗೆ ಮುದ್ದುನೆ, ನೀವು ನಂಗೆ ಮುದ್ದುನೆ. ಆಕ್ಚುಲಿ ಹೆಂಗ್ ಗೊತ್ತಾ ಸೀತಾ, ನಿಮ್ಮ ಹೆಸರು ಇದೆಯಲ್ಲ ಅದೇ ಸೂಪರ್ ಆಗಿದೆ. ನಿಮ್ಮ ಹೆಸರನ್ನ ಎಷ್ಟೇ ಕರೆದ್ರು ಅದು ಕಮ್ಮಿ ಅಂತಾನೆ ಅನ್ಸುತ್ತೆ ಯಾವಾಗ. ಈಗ ನೋಡಿ, ನಾನು ಕರಿತೀನಿ ಸೀತಾ ಸೀತಾ ಸೀತಾ, ಕೇಳಕ್ಕೆ ಎಷ್ಟು ಹಿತವಾಗಿದೆ ಅಲ್ಲ? ಹ್ಞೂ ರಾಮ್, ನಾನು ಅಷ್ಟೇ. ಆ ರಾಮಂಗಿಂತ ಜಾಸ್ತಿ ಈ ರಾಮನೇ ನಾನು ಜಾಸ್ತಿ ಕರೆಯೋದು. ರಾಮ್ ರಾಮ್. ಆಕ್ಚುಲಿ ಏನ್ ಗೊತ್ತಾ ಸೀತಾ, ನಮ್ಮಿಬ್ರು ಜೋಡಿ, ನಮ್ಮ ಹೆಸರು ಮೇಡ್ ಫಾರ್ ಈಚ್ ಅದರ್ ಇಲ್ಲ? ಸೀತಾ ರಾಮ್, ರಾಮ ಸೀತಾ, ಎಷ್ಟು ಅದ್ಭುತವಾಗಿದೆ. ಓ ಸೀತಾ ರಾಮ. ಏನ್ ಗೊತ್ತಾ, ತಾತನ್ ಬರ್ತಡೆಗೆ ಅಪ್ಪ ಅಮ್ಮ ಏನೋ ಪ್ಲಾನ್ ಮಾಡ್ತಾ ಇದಾರೆ. ನಾವಿಬ್ರು ಸೇರ್ಕೊಂಡು ಏನಾದ್ರೂ ಪ್ಲಾನ್ ಮಾಡೋಣ? ಅವರು ನನ್ ತಾತ, ನಿನ್ಗೂ ತಾತ, ನನ್ಗೂ ತಾತ. ಅರೆ, ಅವ್ರಿಗೆ ಖುಷಿ ಆಗ್ಬೇಕು, ಆ ತರ ಪ್ಲಾನ್ ಮಾಡೋಣ. ನಾವಿಬ್ರು ಡ್ಯಾನ್ಸ್ ಮಾಡೋಣ. ನಂಗೆ ಡ್ಯಾನ್ಸ್ ಇಷ್ಟ ಇಲ್ಲ, ಕರಾಟೆ ಇಷ್ಟ. ಕರಾಟೆ ಮಾಡೋಣ. ಹೌದಾ? ನನ್ಗಂತೂ ಕರಾಟೆ ಬರಲ್ಲ ಅಲ್ವಾ? ನೀನ್ ಹೇಳ್ಕೊಡ್ತೀಯಾ? ನಿನಗಾಗಲ್ಲ. ನೀನ್ ಕರಾಟೆ ಕ್ಲಾಸ್ಗೆ ಹೋಗಿದ್ದಿದ್ರೆ ಕರಾಟೆ ಕಲಿತಿದ್ದೆ.
ಕಲ್ತ್ರೆ ಈಗ ಏನ್ ಬೇಕಾದ್ರೂ ಆಗತ್ತೆ. ಇಲ್ಲಿ ನಿನ್ ಕರಾಟೆನ ತೋರ್ಸು. ಓ ನಿನಗೆ ಬರಲ್ವಾ? ನಮ್ ಬ್ಯಾಚ್ ಅಲ್ಲಿ ನಾನೇ ಸ್ಟ್ರಾಂಗು. ಕ್ಯಾವ್ 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 ಕ್ಯಾವ್. ಯಾಕೆ ನಗ್ತಿದ್ಯಾ? ಈ ತರ ಕರಾಟೆ ಮಾಡಿದ್ರೆ ತಾತ ಭಯ ಪಡ್ಕೊಂಡ್ ಬಿಡ್ತಾರೆ. ನಾವ್ ಡಾನ್ಸೇ ಮಾಡೋಣ. ನಂಗ್ ಬರಲ್ಲ. ನೀನ್ ಹೇಳ್ಕೊಟ್ಟಿದ್ನ ನಾನ್ ಕಲ್ತಿಲ್ವಾ? ಹಂಗೆ ನಾನ್ ಹೇಳ್ಕೊಟ್ಟಿದ್ನ ನೀನ್ ಕಲಿ. ಈಸಿ ಸ್ಟೆಪ್ ಮಾಡೋಣ. ಚೆನ್ನಾಗಿದ್ರೆ ಮಾತ್ರ ಮಾಡ್ತೀನಿ. ಬೋರ್ ಆದ್ರೆ ನಾನ್ ಮಾಡಲ್ಲ. ಬೋರ್ ಆಗಲ್ಲ, ಸಖತ್ ಫನ್ ಆಗಿರುತ್ತೆ. ಫನ್ನ ಏನು ಫನ್ ಆಗಿರುತ್ತೆ? ಮಾಮ್, ನಾನು ಇವಳಿಗೆ ಕರಾಟೆ ಹೇಳ್ಕೊಟ್ಟೆ, ಇವಳು ನಂಗೆ ಡ್ಯಾನ್ಸ್. ಕರಾಟೆ ಡಾನ್ಸಾ? ಏನು? ಬಡಿಮಗನ ಆಂಟಿ, ತಾತನ್ ಬರ್ತಡೆಗೆ ಸರ್ಪ್ರೈಸ್ ಪ್ಲಾನ್ ಮಾಡ್ತಾ ಇದೀವಿ. ಅಪ್ಪ ಅಮ್ಮನೂ ಏನೋ ಸರ್ಪ್ರೈಸ್ ಪ್ಲಾನ್ ಮಾಡ್ತಾ ಇದ್ದಾರೆ. ನಾವು ಸರ್ಪ್ರೈಸ್ ಪ್ಲಾನ್ ಮಾಡ್ತಾ ಇದೀವಿ. ಎಲ್ರಿಗೂ ಸರ್ಪ್ರೈಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ. ಹಾ ಸಿಹಿ, ನೀನು ನಿಮ್ಮಮ್ಮನ ಥರನೇ ಜಾಣೆ ಕಣೆ. ಏನು ಗೊತ್ತಾ, ನಾನು ತಾತನ ಬರ್ಡೇಗೆ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ. ಸರ್ಪ್ರೈಸಾ? ಏನದು? ಸರ್ಪ್ರೈಸ್ ಸರ್ಪ್ರೈಸ್. ವಾವ್, ತಾತನ ಬರ್ತಡೆಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಸರ್ಪ್ರೈಸು ನಿಮ್ಮ ತಾತನಿಗಲ್ಲ ಸಿಹಿ, ದ ಗ್ರೇಟ್ ಸೀತಮ್ಮಂಗೆ. ಅಲ್ಲ ಶ್ಯಾಮ್, ರಾಮ್ ಅವ್ರ ತಾತನ ಬರ್ಡೇಗೆ ಹೋಗೋಷ್ಟೆಲ್ಲ ಟೈಮ್ ನಿನಗಿದೆ ಅಂತ ನನಗೆ ಗೊತ್ತಿದ್ರೆ ನಾನು ನಮಗೋಸ್ಕರ ಬೇರೆ ಏನಾದರೂ ಪ್ಲಾನ್ ಮಾಡ್ತಿರ್ಲಿಲ್ವಾ ಹೇಳು? ನನಗೊಂದು ಚೂರು ಟೈಮ್ ಕೊಡು ಅಂದ್ರೂ ನಿನಗಾಗಲ್ಲ. ನಾರ್ಮಲ್ ಡೇ ಬಿಡು, ಹಬ್ಬದ ದಿನ ಕೂಡ ನಿನಗೆ ಕುಡ್ಸೋತಿರಲ್ಲ. ನೋಡು, ನಿನಗೆ ಟೈಮ್ ಇಲ್ಲ ಅಂತ ಗಣೇಶ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ನಾನು ಒಬ್ಬಳೇ ಮಾಡ್ತಿದ್ದೀನಿ. ನೋಡು, ಗಣೇಶ ಹಬ್ಬನ ಇಬ್ರು ಸೇರಿ ಒಟ್ಟಿಗೆ ಮಾಡಿ. ಆದರೆ ರಾಮ್ ತುಂಬ ಕರೆದಿದ್ದಾನೆ. ಈಗ ನಾವು ಹೋಗದೇ ಚೆನ್ನಾಗಿರಲ್ಲ ಅಲ್ವಾ? ಪ್ಲೀಸ್ ಹೋಗ್ಬರೋಣ. ರಾಮ್ ನಿನ್ನ ಕರೆದಿರೋದು ನೀನು ಅವ್ರ ಅಮ್ಮನ ಫ್ರೆಂಡ್ ಮಗ ಅಂತ. ಆದ್ರೆ ನಾನು ಚಾಂದಿನಿ ಅವ್ರ ಅಕ್ಕ ಅಲ್ವಾ? ಸೊ ಡೆಫಿನೆಟ್ಲಿ ಅವನನ್ನ ಕರೆದಿರಲ್ಲ. ನೋ, ಹಿ ಈಸ್ ಇನ್ವೈಟೆಡ್ ಯು ಆಸ್ ವೆಲ್. ಚಾಂದಿನಿ ವಿಷಯಕ್ಕೂ ನಮಗೂ ಅವ್ನು ಯಾವತ್ತೂ ಲಿಂಕ್ ಮಾಡಿ ಮಾತಾಡೋದೇ ಇಲ್ಲ. ಅವ್ನ ಮನಸ್ಸಲ್ಲಿ ಈ ಥರ ಥಾಟ್ಸ್ ಎಲ್ಲ ಇಲ್ವೇ ಇಲ್ಲ, ಗೊತ್ತಾ? ಲೀವ್ ಗೈಸ್. ನಾನು ಇಲ್ಲೇ ಇದ್ದೀನಿ ಅಂತ ಗೊತ್ತಿದ್ರು ರಾಮ್ ಬಗ್ಗೆ ಮಾತಾಡ್ತಿರಲ್ಲ. ನನಗೆ ಹರ್ಟ್ ಆಗ್ಬೋದು ಅಂತ ಒಂದು ಚಿಕ್ಕ ಯೋಚನೆ ಕೂಡ ಬರಲ್ಲ ನಿಮಗೆ? ಚಾಂದಿನಿ, ಮೂವ್ ಆನ್ ಯಾರ್. ನೀನು ಇನ್ನೂ ಇದೇ ವಿಚಾರಕ್ಕೆ ಹರ್ಟ್ ಆಗ್ತೆ ಅಂತಂದರೆ ಇಟ್ಸ್ ನಾಟ್ ಫೇರ್. ನೋಡು, ರಾಮ್ ಈಸ್ ಯೋರ್ ಪಾಸ್ಟ್. ನಿನ್ನ ಫ್ಯೂಚರ್ ಏನು ಅಂತ ಇನ್ನೂ ಗೊತ್ತಿಲ್ಲ. ಆದರೆ ಪ್ರೆಸೆಂಟ್ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡು. ನೋಡು, ನೀನು ಡ್ಯಾನ್ಸ್ ಕಲಿ, ಯೋಗ, ಸೋಲೋ ಟ್ರಿಪ್, ಏನು ಬೇಕಾದ್ರೂ ಮಾಡು. ನಿನ್ಗೆ ಇಷ್ಟ ಬಂದಿದ್ದೆಲ್ಲ ಮಾಡು. ಆದರೆ ನೀನಿನ್ನೂ ರಾಮ್ ಯೋಚನೆಲ್ಲ ಇದ್ದರೆ ಹಾಳಾಗೋದು ನಿನ್ನ ಜೀವನನೇ ಅಲ್ವಾ? ಜೀಜು, ಇದೆಲ್ಲ ಹೇಳೋದಕ್ಕೆ ತುಂಬಾ ಈಸಿ. ಅದ್ರ ಪೇನ್ ಹೇಗಿರುತ್ತಂತ ನನಗೆ ಮಾತ್ರ ಗೊತ್ತು. ಬಟ್ ಚಾಂದಿನಿ, ರಾಮಿಂದ ಸಡನ್ನಾಗಿ ದೂರ ಆಗಿದ್ದು ನೀನಲ್ವಾ? ಈಗ ನೀನೇ ಹೇಗೆ ಹೇಳಿದ್ರೆ ಹೇಗೆ? ಪ್ಲೀಸ್ ಶ್ಯಾಮ್, ಲೆಟ್ ಹರ್ ಶೇರ್ ಹರ್ ಪೇನ್. ನೀನೇನು ಫ್ರೆಂಡನ್ನು ವಹಿಸ್ಕೊಂಡು ಬರೋದಕ್ಕೆ ಹೋಗಿ ಚಾಂದಿನಿ ಮೇಲೆ ಗೂಬೆ ಕೊಡಿಸ್ಬೇಡ. ಪಾಪ ಇವಳು. ಎಷ್ಟೇ ಆದರೂ ರಾಮ್ ವಾಸ್ ಹರ್ ಬಾಯ್ ಫ್ರೆಂಡ್. ಈಗ ಅವನು ಆರಾಮಾಗಿ ಮದುವೆ ಆಗ್ಬಿಟ್ಟು ಚೆನ್ನಾಗಿದ್ದಾನೆ. ಇವಳು ಎಷ್ಟು ಬೇಜಾರಲ್ಲಿದ್ದಾಳೆ. ಇಂಥ ಟೈಮಲ್ಲಿ ನಾವು ಅವನ ಮನೆ ಸೆಲೆಬ್ರೇಷನ್ಗೆ ಹೋದ್ರೆ ಏನ್ ಚೆನ್ನಾಗಿರತ್ತೆ ಹೇಳು? ಚಾಂದಿಗೆ ಅವಮಾನ ಮಾಡ್ದಾಗಲ್ವಾ? ನಾನಂತೂ ಬರಲ್ಲ. ಶಾಲಿನಿ, ನೀನ್ ಯಾಕೆ ಈ ಥರ ಯೋಚನೆ ಮಾಡ್ತಿದ್ಯಾ? ನಾನು ಯೋಚಿಸೋದೆ ಹೀಗೆ. ರಾಮ್ ಯಾವತ್ ಚಾಂದಿ ಜೊತೆ ಬ್ರೇಕಪ್ ಮಾಡ್ಕೊಂಡೋ ನಮ್ಮ ಅವನ ಫ್ರೆಂಡ್ಶಿಪ್ ಕೂಡ ಅವತ್ತೇ ಬ್ರೇಕ್ ಆಯ್ತು. ಇವಾಗ ನಾವಲ್ಲಿಗೆ ಹೋಗೋ ಯಾವ ನೆಸೆಸಿಟಿನೂ ಇಲ್ಲ ಶ್ಯಾಮ್. ಶಾಲು, ನೋಡು, ಬೇಕಿದ್ರೆ ನಾವಿಬ್ರೆ ಬೇರೆ ಎಲ್ಲಾದ್ರೂ ಹೋಗೋಣ, ಇಲ್ಲ ಸುಮ್ಮನೆ ಮನೇಲಿ ಇರೋಣ. ದಟ್ಸ್ ಇಟ್. ಶಾಲು, ನೀನ್ ಯಾಕೆ ಸುಮ್ಮನೆ ಜಿಜು ಹರ್ಟ್ ಮಾಡ್ತೀಯಾ? ನೀವಿಬ್ರು ಹೋಗಿ ಬನ್ನಿ. ಐ ಡೋಂಟ್ ಮೈಂಡ್. ಆಲ್ ರೈಟ್, ನಿನ್ನ ಇಷ್ಟದ ವಿರುದ್ಧ ಹೋಗಿ ನಾನೇನು ಸಾಧನೆ ಮಾಡಲಿ? ನೀ ಎಲ್ಲಿಗೆ ಹೇಳ್ತೀವಿ ಹೇಳು, ಅಲ್ಲಿಗೆ ಹೋಗೋಣ. ಮಗ, ಸೂರಿಗೆ ಬರ್ತಡೇಗಾಗಲಿ
ಅಥವಾ ಇನ್ಯಾವುದೋ ಸಂದರ್ಭಕ್ಕಾಗಲಿ ಗಿಫ್ಟ್ ಕೊಡೋಷ್ಟು ದೊಡ್ಡ ಮನುಷ್ಯ ಅಲ್ಲ ಕಣೋ ನಾನು. ಯಾಕೆಂದರೆ ನನ್ನ ಜೀವನನೇ ಅವ್ರು ಕೊಟ್ಟಿರೋ ಗಿಫ್ಟು. ದೇವರು ಕೂಡ ನಾವು ವರ ಕೇಳಿದ್ರೆ ಮಾತ್ರ ಕೊಡ್ತಾನೇನು. ಆದರೆ ಸೂರಿ ಮತ್ತೆ ನೀನು ನಾನು ಕೇಳದೆ ಇರೋದನ್ನೆಲ್ಲ ಕೊಟ್ಟಿದ್ದೀರಾ. ದೇವ್ರಿಗೆ ಯಾರಾದರೂ ಉಡುಗೊರೆ ಕೊಡೋಕ್ಕಾಗತ್ತಾ? ಅಶೋಕ, ಏನೋ ಮಾತಾಡ್ತಿದ್ಯಾ? ನಿನ್ ಬರ್ಡೇಗೆ ಬರೋದೇ ದೊಡ್ಡ ಗಿಫ್ಟ್ ಕಣೋ. ಅದಕ್ಕಿಂತ ಖುಷಿ ಇನ್ನೇನೋ ಬೇಕು ತಾತನ್ಗೆ. ಇತ್ತೀಚೆಗೆ ನಿನ್ ಮನೆ ಕಡೆ ಬರೋದಿಲ್ಲ ಅಂತ ಪಾಪ ಯಾವಾಗ್ಲೂ ಅದನ್ನೇ ಹೇಳ್ಕೊಂಡು ಕೊರಗ್ತಾ ಇರ್ತಾರೆ. ಮಗ, ಯಾವತ್ತೂ ಮಿಸ್ ಮಾಡ್ತಿರ್ಲಿಲ್ಲ, ಬಟ್ ಈ ಸಲ ಬರ್ತ್ಡೇ ಮಿಸ್ ಮಾಡ್ತಿದ್ದೀನಿ ಕಣೋ. ಎಲ್ಲ ಫಿಕ್ಸ್ ಆಗಿಬಿಟ್ಟಿದೆ, ಸಾರಿ. ನೀನು ಹೋಗ್ತಿರೋದೇನೋ ಖುಷಿನೇ ಕಣೋ. ಅರೆ ತಾತನ ಬರ್ಡೇ ಮುಗಿಸ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಮಗ, ನಾನು ಇವಾಗ ಒಬ್ಬನೇ ಅಲ್ವಲ್ಲೋ, ಯಾವಾಗ ಬೇಕೋ ಅವಾಗ ಪ್ಲ್ಯಾನ್ ಚೇಂಜ್ ಮಾಡೋಕ್ಕೆ. ಸೂರಿ ಬರ್ತ್ಡೇ ಅಂತಂದರೆ ಪ್ರಿಯಾನೂ ಖುಷಿ ಪಡ್ತಾಳೆ. ಆದರೆ ನಾನು ಮತ್ತು ಅವಳು ತುಂಬ ಹಿಂದೆಯಿಂದಾನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಇವಾಗ ಚೇಂಜ್ ಮಾಡಿದ್ರೆ ಅವಳಿಗೂ ಬೇಜಾರಾಗುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇಟ್ಸ್ ಓಕೆ ಮಗ, ನಂಗೆ ಅರ್ಥ ಆಗುತ್ತೆ. ಅಪರೂಪಕ್ಕೆ ಪ್ರಿಯಾ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ಕಿದೆ. ಆರಾಮಾಗಿ ಇಬ್ಬರು ಮಜಾ ಮಾಡ್ಕೊಂಡು ಬನ್ನಿ. ಆದರೆ ನಿನ್ನಿಂದ ತಾತನ ಕೈಲಿ ನಾನು ಉಗಿಸ್ಕೋಬೇಕು. ನೀವಿಬ್ರು ಜೊತೆಗೆ ಎಲ್ಲೋ ಹೊರಗೆ ಹೋಗ್ತಾ ಇದ್ದೀರಾ ಅಂತ ಗೊತ್ತಾಗ್ಬಿಟ್ರೆ ಇನ್ನು ನನಗೆ ಪ್ರೆಷರ್ ಆಗ್ತಾರೆ. ಅವ್ರು ಹೇಳೋದು ಸರಿಯಾಗೇ ಇದೆ. ನೀನು ಸೀತಾನು ಎಲ್ಲಾದರೂ ಹೋಗಿ ಬಂದ್ರೋ ಮರಾಯ, ಅದಕ್ಕೆ ಇನ್ನೂ ಟೈಮ್ ಇದೆ. ನೀನು ತಾತನ ಥರ ನನ್ನ ಮೇಲೆ ಪ್ರೆಷರ್ ಹಾಕ್ಬೇಡ. ಟೈಮ್ನ ನಂಬೋಕ್ಕಾಗಲ್ಲ. ಯಾವಾಗ ಬೇಕೋ ಅವಾಗ ಕೈ ಕೊಡತ್ತೆ, ಹೇಳೋಕ್ಕೆ ಆಗಲ್ಲ. ಯಾಕೋ ಮಗ? ಈಗ ನನ್ನನ್ನೇ ನೋಡು, ಟೈಮ್ ಬರುತ್ತೆ ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ರೆ ಟೈಮ್ ಬರ್ತಾನೆ ಇರಲಿಲ್ಲ. ಅದಕ್ಕೆ ನಾನೇ ಟೈಮ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೂರಿ ಬರ್ತ್ಡೇಗೆ ಬರೋಕ್ಕಾಗ್ತಾ ಇಲ್ಲ, ಅದೊಂದೇ ಬೇಜಾರು. ಆದರೆ ಮಗ, ನಿನ್ನ ಬರ್ಡೇಗೆ ಬಂದಿಲ್ಲ ಅಂತ ತಾತ ಏನು ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ನೀವಿಬ್ರು ಎಲ್ಲೋ ಜೊತೆಗೆ ಸಪ್ರೇಟಾಗಿ ಟ್ರಿಪ್ಗೆ ಹೋಗ್ತಾ ಇದ್ದೀರಾ ಅಂತ ಗೊತ್ತಾಗ್ಬಿಟ್ರೆ ಅದನ್ನೇ ಸೆಲೆಬ್ರೇಟ್ ಮಾಡ್ಕೊಂಡು ಖುಷಿಯಾಗಿ ಇದ್ಬಿಡ್ತಾರೆ. ಎನಿವೇಸ್ ಮಗ, ಯು ಗೈಸ್ ಹ್ಯಾವ್ ಅ ವಂಡರ್ಫುಲ್ ಟೈಮ್ ಟುಗೆದರ್ ಕಣೋ. ಐ ಮಿಸ್ ಯು ಮಗ. ಮಿಸ್ ಯು ಟು ಮಗ. ಸಿಹಿ ಹೇಳಿದ್ರ ಬಗ್ಗೆ ಚಿಕ್ಕಿ ಹತ್ರ ಮಾತಾಡ್ದ? ಇಲ್ಲ ಕಣೋ, ಇದ್ರ ಬಗ್ಗೆ ಎಲ್ಲ ಸೀತಾನೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅತ್ತೆ ಸೊಸೆ ಅದೇನು ಮಾಡ್ತಾರೋ ಮಾಡಲಿ. ಓಕೆ ಮಗ, ಬಾಯ್ ಅಶೋಕ್. ಬಾಯ್. ಆಸ್ ಐ ಟೋಲ್ಡ್ ಯು, ಇವತ್ತು ನಾನು ಕ್ಲಿನಿಕ್ ಬರ್ತಾ ಇಲ್ಲ, ಹಾಸ್ಪಿಟಲ್ ವಿಸಿಟ್ ಮಾಡಿ ಇವತ್ತೊಂದು ಪರ್ಸ್ನಲ್ ಇವೆಂಟ್ ಇದೆ, ಅಲ್ಲಿಗೆ ಹೋಗ್ತೀನಿ. ಹಾಗಾಗಿ ಇವತ್ತು ಯಾವುದೋ ಅಪಾಯಿಂಟ್ಮೆಂಟ್ಗಳು ತಗೋಬಿಡಿ. ಓಕೆ? ಓಕೆ ಮ್ಯಾಮ್. ಸಿ ಯು ಟುಮಾರೋ. ಓ, ಇದು ಈ ಅಮ್ಮನ ಮನೆ. ಅವ್ರ ಮಗನ್ನ ಸ್ಕೂಲ್ಗೆ ಡ್ರೈವರ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ಅಮ್ಮ ಎಲ್ಲಿಗೆ ಹೋಗ್ತಾಳೆ? ಕ್ಲಿನಿಕ್ಗ? ಸದ್ಯ ಇಬ್ರು ಎಲ್ಗೂ ಹೋದ್ರು. ಅವ್ರು ಬರೋದ್ರಲ್ಲಿ ನನ್ನ ಕೆಲಸ ಮುಗಿಸ್ಬಿಡ್ಬೇಕು. ಡಿಯರ್ ಡಾಕ್ಟರ್ ಅನಂತ ಲಕ್ಷ್ಮಿ, kindly provide the required information to Miss Chandani with regard. ಓ, ಇವಾಗ ಟಾಸ್ಕ್ ಇರೋದು ಜಿಜಿ ಸೈನ್ನ ಫೋರ್ಜರಿ ಮಾಡೋದು. ಎಸ್, ನೌ ದಿಸ್ ಇಸ್ ಪರ್ಫೆಕ್ಟ್. ಇದನ್ನು ಹೇಗಾದರೂ ಮಾಡಿ ಡಾಕ್ಟರ್ ಅನಂತ ಲಕ್ಷ್ಮಿ ತಲುಪಿಸ್ಬಿಟ್ರೆ ಅವ್ರು ನನಗೆ ಏನು ವಿಷಯ ಅಂತ ಹೇಳ್ತಾರೆ, ಅಥವಾ ಯಾಕೆ ಮುಚ್ಚಿಟ್ಟಿದ್ದಾರೆ ಅಂತನಾದರೂ ಗೊತ್ತಾಗುತ್ತೆ. ಜೀಜು ಆ್ಯಂಡ್ ಅಕ್ಕ ಮುಚ್ಚಿಟ್ಟಿರೋ ವಿಷಯ ನಾನು ತಿಳ್ಕೊಬೇಕಂದ್ರೆ ಇವ್ರ ಸೀಕ್ರೆಟ್ಸ್ನ ಇವ್ರ ಮಧ್ಯೆನೇ ಕನೆಕ್ಟ್ ಮಾಡಬೇಕು.
ನಿನ್ನಿಂದ ನನ್ನ ಬದುಕಿನ ದೊಡ್ಡ ಸತ್ಯನ ಮುಚ್ಚಿಡ್ತಾ ಇದ್ದೀನಿ. ಆದರೆ ಏನು ಮಾಡಲಿ, ಈಗ ಈ ವಿಷಯನ ನಾನು ನಿನಗೆ ಹೇಳೋಕ್ಕಾಗ್ತಾ ಇಲ್ಲ. ಹೇಳ್ಕೊಳಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ಇವನು ಯಾಕೆ ಮತ್ತೆ ಫೋನ್ ಮಾಡ್ತಿದ್ದಾನೆ? ಹಂಗೇನಾಯ್ತು? ಹೇಳೋ ಮಗ, ಏನಾಯ್ತು? ಮಗ, ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಕಣ. ಯಾಕೋ, ಏನಾಯ್ತು? ಇದು ಎವ್ರಿಥಿಂಗ್ ಓಕೆ? ಅವನು ನಾನು ಹೀಗೆ ಆಡಿದ್ರೆ ಅವನಿಗೆ ಏನೋ ಆಗಿದೆ ಅಂತ ಗೊತ್ತಾಗುತ್ತೆ. ನಾರ್ಮಲ್ ಆಗಿರ್ಬೇಕು. ಮಾತಾಡೋ ಮರಯ್ಯ. ಏನಿಲ್ಲ ಕಣ, ಆಗಲೇ ಇದನ್ನು ಹೇಳಿರಲಿಲ್ಲ, ಹೇಳೋಣ ಅಂತ ಕಾಲ್ ಮಾಡಿದೆ. ಲೇ ಕದಿಮ, ಹೆಂಡತಿ ಜೊತೆ ಟ್ರಿಪ್ ಹೋಗ್ತಿದ್ಯಾ? ನಾನು ನೆನಪಾಗ್ತಿದ್ದೀನಾ ನಿಂಗೆ? ಇದನ್ನು ನಂಬಬೇಕು ನಾನು. ಅಟ್ಲೀಸ್ಟ್ ನಾನು ಯಾರು ಅಂತ ನೆನ್ಪಿರ್ತೀನ ನಿಂಗೆ? ಈ ಅಶೋಕ ರಾಮ್ ಇಲ್ಲದೆ ಇರ್ತಾನೇನೋ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ, ಸಾಕು ಡೈಲಾಗ್ ಹೊಡೆದಿದ್ದು. ನಿನ್ನೇ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ. ನನ್ನ ಜೊತೆ ನನ್ನ ಹೆಂಡತಿ ಮತ್ತು ಸಿಹಿ ಇರ್ತಾಳೆ. ನೀನು ಆರಾಮಾಗಿ ಹೋಗ್ಬಾ. ಹ್ಞೂ ಕಣ, ನೀನು ಸಿಹಿ ಸೀತಾ ಜೊತೆ ಖುಷಿಯಾಗಿರ್ಬೇಕು. ನನ್ನ ಮಿಸ್ ಮಾಡ್ಕೊಬಾರ್ದು. ಓಕೆನಾ? ಬಾಯ್. ಶೋರ್ ಮಗ, ಸೇಫ್ ಜರ್ನಿ. ಬಾಯ್. ಈ ಅಶೋಕ ಯಾಕೋ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿಲ್ವಲ್ಲ? ಅಶೋಕನ್ ಥರನೇ ಆಡ್ತಿಲ್ಲ. ಏನಾಯ್ತು ಇವನ್ಗೆ?